ಮೇಡಮ್ ಏನೋ ಬರಕ್ ಹೇಳಿದ್ರಂತೆ. ಕಾವೇರಿ ಬೆಳಗ್ಗೆನೆ ಆಫೀಸಿಗೆ ಬಂದ್ಲಲ್ಲ, ಯಾಕೆ ಅಂತ ಗೊತ್ತಾಯ್ತಾ? ಕಾವೇರಿ ಬೆಳಗ್ಗೆ ಆಫೀಸಿಗೆ ಬಂದ್ಲಾ? ಬೆಳಗ್ಗೆನೆ ಕಾವೇರಿ ಆಫೀಸ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ್ತೆ ಮಲ್ಕೊಂಡ್ರಿ. ಇವಾಗ ಶಾಕ್ ಆಗ್ತಿದ್ಯಾ? ಅವಳು ಇಷ್ಟು ಬೇಗ ಆಫೀಸಿಗೆ ಯಾಕೆ ಬಂದ್ಲು ಅಂತ ನಿನ್ ಹಾಗೆ ನನಗೂ ಅನುಮಾನ ಬರ್ತಾ ಇದೆ. ಅದನ್ನ ತಿಳ್ಕೊಳ್ಳೋದಿಕ್ಕೇನೆ ಅವಳನ್ನ ಕೇಳ್ತಾ ಇದ್ದೀನಿ. ಸ್ವಲ್ಪ ಸೈಲೆಂಟ್ ಆಗಿ ಸುಮ್ನೆ ಇರ್ತೀರಾ? ಅರ್ಥ ಆಯ್ತು, ಮುಂದುವರ್ಸಿ. ಏನ್ ಮಾಡಕ್ ಬಂದ್ರು ಗೊತ್ತಿಲ್ಲ ಮೇಡಮ್. ಆದ್ರೆ ಕಾವೇರಿ ಮೇಡಮ್ ಮತ್ತೆ ಮ್ಯಾನೇಜರ್ ಇಬ್ರು ತುಂಬಾ ಹಳೆ ಫೈಲ್ಸ್ ನೆಲ್ಲ ತಗೊಂಡು ತುಂಬಾ ಮಾತಾಡ್ತಾ ಇದ್ರು. ನಾನು ಡಿಸೈನ್ಸ್ ತೋರ್ಸೋ ನೆಪದಲ್ಲಿ ಕ್ಯಾಬಿನ್ಗೇನೋ ಹೋದೆ, ಆದ್ರೆ ಕಾವೇರಿ ಮೇಡಮ್ ನನ್ನ ಬೈದು ಕಳಿಸ್ಬಿಟ್ರು. ಆಮೇಲೆ ಮ್ಯಾನೇಜರ್ ಹತ್ರನೂ ಕೇಳ್ದೆ, ಅವರು ನಿನ್ ಕೆಲ್ಸ ನೀನ್ ನೋಡ್ಕೊ ಅಂತ ವಾರ್ನ್ ಮಾಡಿ ಕಳಿಸ್ಬಿಟ್ರು. ತುಂಬಾ ಕೇಳಿದ್ರೆ ಕೆಲ್ಸ ಕೆಡತ್ತೆ ಅಂತ ನಾನ್ ಸುಮ್ನಾಗ್ಬಿಟ್ಟೆ. ಹೋಗ್ಲಿ ಬಿಡು. ಮಾವ ಮತ್ತೆ ಕಾವೇರಿ ಮದ್ವೆ ಆಗಿದ್ ವಿಷಯನ ಆದಿ ಮೂಲಕ ಅವ್ರ ಫ್ಯಾಮಿಲಿ ಹತ್ರ ವಿಷಯ ತಿಳ್ಕೊ ಅಂತ ಹೇಳಿದ್ನಲ್ಲ, ಆ ವಿಷಯ ಎಲ್ಲಿಗ್ ಬಂತು? ನಾನು ಆದಿಗ್ ಹೇಳಿ ಆದಿಯವ್ರ ಅತ್ತೆ ಮತ್ತೆ ಹೆಂಡತಿಗೆ ಹೇಳೋ ತನಕ ಮೂವ್ ಆಗಿದೆ ಮೇಡಮ್. ಅಂದ್ರೆ ಇನ್ನೂ ಪ್ರೊಸೆಸ್ ಅಲ್ಲಿ ಇದೆ? ಎಸ್ ಮ್ಯಾಮ್. 6 ತಿಂಗಳಿಂದ ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತಿದ್ಯಾ? ನಿನ್ನ ನಂಬ್ಕೊಂಡು ನಾನು ಇಲ್ಲಿ ಕರ್ಸ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ಮೇಡಮ್ ಅದು ಶಟ್ ಅಪ್. 6 ತಿಂಗಳಾಗಿದೆ, ಇನ್ನು ಪ್ರೊಸೆಸ್ ಅಲ್ಲಿ ಇದ್ಯಾ? ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಇದು ಬಿಟ್ಟು ಬೇರೆ ಏನಾದ್ರೂ ಗೊತ್ತಿದ್ಯಾ? ನೀನೇನು ದೊಡ್ಡ ಬುದ್ಧಿವಂತೆ, ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಎಂತ ಕೆಲ್ಸ ಕೊಟ್ರು ಮಾಡ್ತೀಯಾ ಅಂತ ಡಬಲ್ ಪೇಮೆಂಟ್ ಕೊಟ್ಟು ನಾನು ಇಲ್ಲಿ ಕರ್ಸ್ಕೊಂಡ್ರೆ ಒಂದು ಚಿಕ್ಕ ಕೆಲ್ಸನೂ ನಿನ್ನಿಂದ ಮಾಡಕ್ಕಾಗಿಲ್ಲ. ಸುಮ್ನೆ ಬಿಲ್ಡಪ್ ಕೊಡೋದು ಕೊಚ್ಕೊಳ್ಳೋದು ಬಿಟ್ರೆ ಬೇರೆ ಏನು ಬರಲ್ಲ ನಿಂಗೆ. ನೋಡು, ಇನ್ನ 15 ಡೇಸ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲ ತಿಳ್ಕೊಂಡು ಏನು ಅಂತ ನನಗೆ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಗೆಟ್ ಔಟ್ ಮೇಡಮ್. ಗೆಟ್ ಔಟ್ ಅನ್ನಲ್ಲ, ಔಟ್. ಅಲ್ಲ, ಈಗ ದಿಢೀರಂತ ಮನಿಕನ್ ಮೇಲೆ ಯಾಕೆ ನೀ ರೀ ಛೇ, ಅಕ್ಕ ಹೇಳ್ದಾಗೆ ಕಂಪ್ನಿ ಮೇಲ್ಗೆ ನನ್ನ ಪ್ರಾಜೆಕ್ಟ್ ಫೈಲ್ನ ಕಳ್ಸಾಯ್ತು. ಈಗ ಕಾವೇರಿಗೆ ಕಾಲ್ ಮಾಡೋದಾ ಇಲ್ಲ ಇಂಟರ್ಕಾಮ್ಗೆ ಕಾಲ್ ಮಾಡಿ ಫಂಡ್ ರಿಲೀಸ್ ಮಾಡೋಕ್ಕೆ ಹೇಳೋದಾ? ಇಂಟರ್ಕಾಮ್ಗೆ ಕಾಲ್ ಮಾಡೋದೇ ಸರಿ. ಹಲೋ, ಯಾರು? ನಾನು ಪ್ರೀತಮ್ ಮಾತಾಡ್ತಾ ಇದ್ದೀನಿ. ಹೇಳು ಪ್ರೀತು. ನಾನು ನಿಮ್ಗೊಂದು ಮೇಲ್ ಕಳಿಸಿದ್ದೀನಿ ನೋಡಿ. ಏನಿದೆ ಮೇಲಲ್ಲಿ? ನೋಡಿ ಗೊತ್ತಾಗುತ್ತೆ. ಒಂದು ನಿಮಿಷ. ಇಲ್ಲ, ಯಾವ ಮೇಲೂ ಬಂದಿಲ್ವಲ್ಲ. ಇದು ನಿಮ್ಮ ಪರ್ಸ್ನಲ್ ಕೆಲಸ ಅಲ್ಲ, ನಿಮ್ಮ ಪರ್ಸ್ನಲ್ ಮೇಲೆ ಕಳಿಸೋದಿಕ್ಕೆ. ಕಂಪ್ನಿ ವಿಷಯ ಆಗಿರೋದ್ರಿಂದ ಕಂಪ್ನಿ ಮೇಲಿಗೆ ಕಳಿಸಿದ್ದೀನಿ. ಓಕೆ. ಅದ್ರ ಜೊತೆ ಒಂದು ಅಟ್ಯಾಚ್ ಫೈಲು ಬಂದಿದೆಯಲ್ಲ? ಅದು ನನ್ನ ಕಾಫಿ ಚೈನ್ ಬಿಸ್ನೆಸ್ ಅಪ್ಡೇಟೆಡ್ ವರ್ಷನ್. ಅದ್ರ ಬಗ್ಗೆ ಅಪ್ಪನ ಹತ್ರನೂ ಮಾತಾಡಿದ್ದೀನಿ. ನೀನು ರಾಮ್ ಸರ್ ಹತ್ರ ಮಾತಾಡಿದ್ಯಾ? ಮಾತಾಡಿದೆ, ಅದಕ್ಕೋಸ್ಕರನೇ ನಿಮಗೂ ಕಾಲ್ ಮಾಡಿ ಹೇಳ್ತಾ ಇರೋದು. ಇಮಿಡಿಯೇಟ್ ಆಗಿ ಫಂಡ್ ರಿಲೀಸ್ ಮಾಡಿ. ಓಕೆ, ಒಂದ್ಸಲ ನಾನು ಚೆಕ್ ಮಾಡಿಬಿಟ್ಟು ಫಂಡ್ ರಿಲೀಸ್ ಮಾಡ್ತೀನಿ. ಅಪ್ಪನ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಇಮಿಡಿಯೇಟ್ ಆಗಿ ಫಂಡ್ ರಿಲೀಸ್ ಮಾಡಿ. ಸಾರಿ ಪ್ರೀತಮ್, ರಾಮ್ ಸರ್ ನನಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ. ಯಾವುದೇ ಫೈಲ್ ಬಂದ್ರೂ ನಾನು ಓಕೆ ಹೇಳಿದ್ರು ಅದನ್ನು ಕ್ರಾಸ್ ಚೆಕ್ ಮಾಡಿದೆ ನೀನು ಅಪ್ರೂವಲ್ ಮಾಡೋ ಹಾಗಿಲ್ಲ, ಫಂಡ್ ರಿಲೀಸ್ ಮಾಡೋ ಹಾಗಿಲ್ಲ ಅಂತ. ಸೊ ನನ್ನ ಮನಸ್ಸಿಗೆ ಬಂದಿದ್ದು ನಾನು ಮಾಡ್ತಾ ಇಲ್ಲ. ರಾಮ್ ಸರ್ ಹೇಳಿದ್ದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ಮೇಲೆ ನಾನು ನಿಮಗೆ ಫಂಡ್ ರಿಲೀಸ್ ಮಾಡ್ತೀನಿ. ಏನಾದರೂ ಮಾಡಿ, ಬಟ್ ಆದಷ್ಟು ಬೇಗ ಫಂಡ್ ರಿಲೀಸ್ ಮಾಡಿ.
ಪ್ರೀತುಗೆ ನನ್ನ ಮೇಲೆ ಕುದಿಯೋಷ್ಟು ಕೋಪ ಇದ್ರೂ ಸರಿಯಾದ ದಾರಿನಲ್ಲೇ ಹೋಗ್ತಾ ಇದ್ದಾನೆ. ಇದನ್ನ ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ಒಂಥರ ನೆಮ್ಮದಿ ಆಗ್ತಾ ಇದೆ. ಪ್ರೀತಮ್, ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ. ಹೀಗೆ ನೀನು ನಿನ್ನ ಜೀವನದಲ್ಲಿ ಮುಂದೆ ಹೋದ್ರೆ ನನಗಷ್ಟೇ ಸಾಕು. ಛೇ, ಎರಡೆರಡು ಕಡೆ ಸಂಬಳ ಕೊಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇವ್ರು ಹೇಳಿದ ಕೆಲಸ ಮಾಡಬೇಕು ಅಂತ ವಿಶ್ವಾಸದಿಂದ ಇದ್ರೆ ನನ್ನನ್ನೇ ನಾಯಿ ತರ ನೋಡ್ತಾ ಇದ್ದಾರೆ. ಇವರಿಗೋಸ್ಕರ ನನ್ನ ಸ್ಥಿತಿ ಗತಿ ಎಲ್ಲ ಬಿಟ್ಟು ಒಂದು ಹುಡುಗಿಯಾಗಿ ಆ ಆದಿ ಹಿಂದೆ ಹೋಗಿ ಮೈ ಮೇಲೆ ಬಿದ್ದು ವಿಷಯ ತಿಳ್ಕೊಳಕ್ ನಾನು ಪ್ರಯತ್ನ ಪಟ್ರೆ ಅದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರು. ಇದಕ್ಕೆ ಪ್ರತಿಯಾಗಿ ನಾನು ಇವ್ರಿಗೇನಾದ್ರೂ ಬಹುಮಾನ ಕೊಡ್ಲೇಬೇಕು. ಆಗ್ಲೇ ಈ ಮೋನಿಕಾ ಏನು ಅಂತ ಎಲ್ರಿಗೂ ಅರ್ಥ ಆಗತ್ತೆ. ಹೆಲೋ, ಹೇಳೆ. ನೋಡು, ನನ್ನ ಮೂಡ್ ಸರಿ ಇಲ್ಲ, ನನಗೆ ಕೋಪ ಬರೆಸ್ಬೇಡ. ಏನಾಯ್ತಾ? ಎರಡೆರಡು ಸಂಬಳ ಸಿಗುತ್ತೆ ಅಂತ ಆಸೆ ಪಟ್ಟು ವಿಶ್ವಾಸದಿಂದ ಕೆಲಸ ಮಾಡ್ತಿದ್ದೆ. ಆದ್ರೆ ನನ್ನೇ ನಾಯಿ ತರ ನೋಡ್ತಾ ಇದ್ದಾರೆ. ಆ ಕಂಪನಿಯಿಂದ ಈ ಕಂಪನಿ ಕರ್ಸ್ಕೊಂಡಾಗ ನನ್ನ ಮೇಲೆ ಇದ್ದಿದ್ದ ಗೌರವ ಈಗಿಲ್ಲ. ನಾನು ಈ ಆಫೀಸಿಗೆ ಬಂದಾಗ ನನ್ನ ಉದ್ದೇಶ ಗುರಿ ಹಣ ಮಾಡೋದು ಅಷ್ಟೇ ಆಗಿತ್ತು. ಯಾರಿಗೇನಾದ್ರೂ ನನಗೇನು ಅಂತ ನಾನು ಆರಾಮಾಗಿದ್ದೆ. ಆದ್ರೆ ಇವತ್ತಾಗಿದ್ದ ಇನ್ಸಿಡೆಂಟ್ ಇಂದ ನನ್ನ ಉದ್ದೇಶ ಗುರಿ ಎರಡು ಬದಲಾಗ್ತಾ ಇದೆ. ಬರೀ ಹಣದ ಕಂತೆ ಲೂಟಿ ಮಾಡೋದಲ್ಲ, ಹಣ ಇರೋ ಬ್ಯಾಂಕ್ನೇ ಲೂಟಿ ಮಾಡಬೇಕು ಅಂತ ಇವಾಗ ಡಿಸೈಡ್ ಮಾಡಾಗೋಯ್ತು. ಇಲ್ಲಿ ತನಕ ಈ ಕಂಪನಿಯಲ್ಲಿ ಬೇರೆ ಯಾರಿಗೋಸ್ಕರನೂ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಈ ಕ್ಷಣದಿಂದ ನಾನು ನನಗೋಸ್ಕರ ಕೆಲಸ ಮಾಡ್ತೀನಿ. ನನ್ನ ಗುರಿಗೋಸ್ಕರ ಹೆಜ್ಜೆ ಇಡ್ತೀನಿ. ಇಲ್ಲಿ ತನಕ ನನ್ನ ಟಾರ್ಗೆಟ್ ಆ ಆದಿ ಆಗಿದ್ದ. ಆದ್ರೆ ಈಗ ನನ್ನ ಟಾರ್ಗೆಟ್ ಪ್ರೀತಮ್. ಈ ವಿಷಯದಲ್ಲಿ ನನಗೆ ಕಾವೇರಿನೇ ಇನ್ಸ್ಪಿರೇಷನ್. ಜನರಲ್ ಮ್ಯಾನೇಜರ್ ಆಗಿ ಬಂದು ಬಾಸ್ನೇ ಮದುವೆ ಆಗಿ ಕಂಪನಿ ಸಿಇಒ ಆದ್ಲು, ಮನೆ ಯಜಮಾನಿ ಆದ್ಲು. ಅದೇ ರೀತಿ ನಾನು ಪ್ರೀತಮ್ನ ಬುಟ್ಟಿಗೆ ಹಾಕೊಂಡು ಅವನ ಮದುವೆ ಆದ್ರೆ ಈ ಕೋಟ್ಯಾಂತರ ಆಸ್ತಿಗೆ ಚಿಕ್ಕ ಯಜಮಾನಿ ಆಗ್ತೀನಿ. ಹೇಗಿದ್ರು ಕಾವೇರಿಯಿಂದ ಆದ ಲವ್ ಡಿಸ್ಟರ್ಬೆನ್ಸ್ ಇಂದ ಪ್ರೀತಮ್ ಈಗಷ್ಟೇ ಆಚೆ ಬರ್ತಿದ್ದಾನೆ. ಅದನ್ನೇ ಬಳಸ್ಕೊಂಡು ಸುಲಭವಾಗಿ ಈ ಮೋನಿಕಾ ಬಲೆಗೆ ಬೀಳಿಸ್ಕೊಂಡು ಕಾರ್ಯ ಸಾಧಿಸ್ಕೋತೀನಿ. ನೀನು ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತು. ನನ್ನ ಮನ್ಸಲ್ಲಿರೋ ಕೋಪ ಆಚೆ ಹೋಗಿ ಹೊಸ ಪ್ಲಾನ್ ಮಾಡಂಗಾಯ್ತು. ಸರಿ, ಸಂಜೆ PG ಹತ್ರ ಸಿಗ್ತೀನಿ, ಪಾರ್ಟಿ ಮಾಡೋಣ. ಓಕೆ, ಬಾಯ್. ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಏನಾದರೂ ಆದರೆ ಈ ಕಾವೇರಿ ಇನ್ನೊಂದು ಮುಖನ ನೀವು ನೋಡಬೇಕಾಗತ್ತೆ. ಏ ಕಾವೇರಿ, ನನ್ನನ್ನು ಎಲ್ರ ಮುಂದೆ ಅವಮಾನ ಮಾಡ್ತೀಯ ಅಲ್ವಾ? ನಿನ್ನನ್ನು ಸುಮ್ಮನೆ ಬಿಡಲ್ಲ. ನನ್ನ ಕೋಪನ ಈ ಮೋನಿಕಾ ಮುಂದೆ ಹೇಳ್ಕೊಳೋಣ ಅಂದರೆ ಇವಳು ಫೋನ್ ಎತ್ಕೊಂಡು ಆಚೆ ಹೋದವಳು ಕಾಣಿಸ್ತಾ ಇಲ್ವಲ್ಲ. ಎಲ್ಲಿ ಹೋಗಿರ್ಬೋದು? ಮೋನಿಕಾ, ಇನ್ನೊಂದು ಕ್ಷಣನೂ ಡಿಲೇ ಮಾಡಬಾರ್ದು. ಇವತ್ತಲ್ಲ ನಾಳೆ ಈ ಮಲ್ಲಿಕಾ ನಿನ್ನ ಬಳಸ್ಕೊಂಡು ನಿನ್ನ ಆಚೆ ಹಾಕ್ತಾಳೆ. ಅಷ್ಟರಲ್ಲಿ ಯಾರು ಆಚೆ ಹಾಕಕ್ಕಾಗಬಾರ್ದು. ಎಂಪ್ಲಾಯ್ ಅನ್ನೋ ಟ್ಯಾಗ್ ತೆಗೆದು ವೈಫ್ ಆಫ್ ಪ್ರೀತಮ್ ಅನ್ನೋ ಕ್ರೌನ್ ಹಾಕೋಬೇಕು. ಮೋನಿಕಾ ಇಲ್ಲೇ ಇದ್ದಾಳೆ. ಈಗಲೇ ಕೆಫೆಟೇರಿಯಾ ಕರ್ಕೊಂಡೋಗಿ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು. ಮೈ ಡಿಯರ್ ಹ್ಯಾಪಿ ಪ್ರೀತಮ್, ಐ ಆಮ್ ಕಮಿಂಗ್. ಮೋನಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಆದಿ, ನಂಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡೋಣ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮ್ ಇನ್. ಏನು ವಿಷಯ ಹೇಳಿ? ಸರ್, ನೀವು ಹೇಳಿರೋ ಡಿಸೈನ್ಸ್ ರೆಡಿ ಆಗಿದೆ, ಒಂದ್ಸಲ ಚೆಕ್ ಮಾಡಿಬಿಟ್ರೆ. ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೆ. ಇಟ್ಸ್ ಓಕೆ, ತೋರಿಸಿ. ಥ್ಯಾಂಕ್ ಯು ಸರ್.
ಎಲ್ಲ ಓಕೆ ಬಟ್ ಏನೋ ಮಿಸ್ ಆಗ್ತಾ ಇದೆ.